ಶರಣಾರ್ಥಿಗಳು. ಶರಣಾರ್ಥಿಗಳು. ಅಣ್ಣ, ಇಲ್ಲಿ ನಾವು ತರೀಕೆರೆಗೆ ಬಂದಿವಿ. ಇಲ್ಲಿ ಸ್ವಲ್ಪ ತಮ್ಮ ಅನುಭವ ತಿಳಿಸ್ಕೊಡ್ರಿ. ಇದು ಈ ಸ್ಥಿತಿಯಲ್ಲಿ ಆಗಲಿಕ್ಕೆ ಕಾರಣಗಳೇನು ಅಂತ ಹೇಳಿ ಒಂದು ಸ್ವಲ್ಪ ಹೇಳ್ತೀರಾ? ಈ ಸರ್ವೆಗಳು ನಾಗರಾಜ್ ಅಣ್ಣವರೇ, ನೀವು ಕೇಳಿದ ಆನ್ಸರ್ಗೆ ನಾನು ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ, ಆದರೂ ಕೂಡ ಹೇಳಲು ಬಯಸುತ್ತೇನೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾದ ಸಮುದಾಯ ಯಾವುದಾದ್ರೂ ಇರೋದು ಲಿಂಗಾಯತ ಸಮುದಾಯ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದೀವಿ, ನಮ್ಗೆ ಗೊತ್ತಿದೆ, ಓದಿದ್ದೀವಿ, ಎಲ್ಲ ದಾಖಲಾತಿಗಳಿದ್ದಾವೆ. 900 ವರ್ಷದ ಹಿಂದೆ ಅಕ್ಕ ನಾಗಲಾಂಬಿಕೆ ಅವರು ಲಿಂಗಾಯತ ಧರ್ಮ ಸ್ಥಾಪನೆಗೆ ಮೊದಲನೇ ಗುರು ಅಂತ ನಾವು ಹೇಳ್ಬೋದು. ಯಾಕಂದರೆ ಬಸವಣ್ಣನಿಗೆ ಆ ಒಂದು ಸರಿಯಾದ ಮಾರ್ಗದಲ್ಲಿ ತರಲಿಲ್ಲ ಅಕ್ಕ ನಾಗಲಾಂಬಿಕೆ ಅವರು ಅಂತಂದರೆ ಇವತ್ತು ಲಿಂಗಾಯತ ಧರ್ಮ ಆಗಲಿ, ವಚನ ಸಾಹಿತ್ಯ ಆಗಲಿ, ಮತ್ತು ಈ ಶರಣ ಧರ್ಮ ಅಂತ ಇರ್ತಿರಲಿಲ್ಲ. ಅನುಭವ ಮಂಟಪನೇ ಬರ್ತಿಲ್ಲ. ಅನುಭವ ಮಂಟಪಕ್ಕೆ ಕಾರಣಕರ್ತರು ಮೂಲ ಅಕ್ಕ ನಾಗಲಾಂಬಿಕೆ ಅವರು ಅಂತ ನಾವು ಹೇಳ್ಬೋದು. ಆದರೆ ಇಲ್ಲಿ ಬಂದ ಸ್ಥಿತಿ ನೋಡಿದಾಗ ಅಕ್ಕ ನಾಗಲಾಂಬಿಕೆ ಅವರಿಗೆ ಯಾವ ಸ್ಥಿತಿ ಇದೆ ಅಂತಂದ್ರೆ ನೋಡಲಾರ್ದು ಅಷ್ಟು ಸ್ಥಿತಿಯಲ್ಲಿ ತಂದಿಟ್ಟಿದ್ದಾರೆ. ತುಂಬ ದುಃಖದ ಸನ್ನಿವೇಶ ಇಲ್ಲ ನಮಗೆ ಆಗುತ್ತೆ. ಯಾರಿಗೆ ಹೇಳಬೇಕನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಯಾರಿಗೆ ಹೇಳಬೇಕಂತಂದಾಗ ಸಮಾಜದಲ್ಲಿ ಗುರುಗಳಂತಿದ್ದಾರೆ. ಈಗ ನಾನು ನೇರವಾಗಿ ಬರ್ತೀನಿ, ಅವ್ರು ನನಗೆ ಕೆಟ್ಟದಾಗೆ ಭಾವಿಸ್ಬೋದು ಅಥವಾ ನನಗೆ ಬೈದರೂ ಪರವಾಗಿಲ್ಲ. ಸಮಾಜದಲ್ಲಿ ನಾವು ಒಂದು ಒಳ್ಳೇದಾಗಬೇಕಂದ್ರೆ ನಾನು ಹೇಳಬೇಕಂತ ವಿಷಯ ಬಗ್ಗೆ ಹೇಳ್ತಾಯಿದ್ದೀವಿ. ಕರ್ನಾಟಕ ನಾಡಿನಲ್ಲಿ 4892 ಸುಮಾರು ಚಿಲ್ಲರೆ ಸಣ್ಣ ದೊಡ್ಡ ಮಠಗಳಿದ್ದಾವೆ. ಈ ಮಠಾಧೀಶರೆಲ್ಲರೂ ಕೂಡಿ ಕರ್ನಾಟಕ ಲಿಂಗಾಯತ ಮಠಾಧೀಶರ ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಈ ಮಠಾಧೀಶರ ಒಕ್ಕೂಟದ ಸರ್ವ ಮೆಂಬರ್ಗೆ ನಾನು ಕೇಳಲು ಇಷ್ಟಪಡ್ತೀನಿ. ಏನಂತಂದರೆ, ಮಠಾಧೀಶರೇ, ಗುರುಗಳೇ, ನೀವು ಧರ್ಮಕ್ಕಾಗಿ ಹಲವಾರು ಕೊಡುಗೆಗಳು ಕೊಟ್ಟಿದ್ದೀರಾ. ಆದರೆ ಈ ಕೊಡುಗೆ ನಿಮ್ಗೆ ಸಾಲ್ತಾ ಇಲ್ಲ. ನೀವು ಏನು ಮಾಡಿದ್ರಿ, ಸ್ವಂತಕ್ಕಾಗಿ ಮಠ ಕಟ್ಕೊಂಡು, ಸ್ವಂತಕ್ಕಾಗಿ ಪೀಠ ಹತ್ತಿ, ಸ್ವಂತಕ್ಕಾಗಿ ತಮ್ಮ ದರಿದ್ರ ಪಾದ ಪೂಜೆ ಮಾಡಿಕೊಂಡು ಸಮಾಜವನ್ನು ಯಾವ ದಿಕ್ಕಿಗೆ ತೊಗೊಂಡು ಹೋಗ್ತಿದ್ರೆ ಅಂದ್ರೆ ಒಂದೇ ಒಂದು ಸರಿ ಆ ಪ್ರಶ್ನೆ ನಿಮಗೆ ನೀವೇ ಮಾಡ್ಕೊಳ್ಳಿ. ಮಠ ಬಿಟ್ಟು ಹೊರಗಡೆ ಬನ್ನಿ. ನಿಮ್ಮ ಕೆಲಸ ಏನು ಮಾಡಬೇಕು? ಧರ್ಮ ಉಳಿಬೇಕು, ಧರ್ಮ ಬೆಳಿಬೇಕಂದ್ರೆ 12ನೇ ಶತಮಾನದಲ್ಲಿರ್ತಕ್ಕಂಥ ಶರಣರ ಆಯ್ಕೆ ಮಂಟಪಗಳು, ಗದಿಗೆಗಳು ಮತ್ತು ಅವರು ಶರಣರು ಹುಟ್ಟಿದಂಥ ಸ್ಥಳಗಳು, ಅಲ್ಲಿ ಸರ್ಕಾರದಲ್ಲಿ ದಾಖಲಾತಿಗಳು ಸಿಗ್ತವೆ. ಆ ದಾಖಲಾತಿ ತರಿಸ್ಕೊಂಡ್ಬಿಟ್ಟು ಅದಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ, ಅದಕ್ಕೆ ಅದು ಉಳಿಸ್ಕೊಳ್ಳೋ ಕೆಲಸ ಎಲ್ಲ ಮಠದೀಸ್ ಕೂಡ ಮಾಡಬೇಕು. ನೀವು ಮಾಡಿದರೆ ನಿಮ್ಮ ಜೊತೆಗೆ ಸರ್ಕಾರ ಕೈ ಜೋಡಿಸುತ್ತೆ, ಸಾರ್ವಜನಿಕ ಕೈ ಜೋಡಿಸುತ್ತಾರೆ, ಮತ್ತು ಭಕ್ತರು ಕೈ ಜೋಡಿಸ್ತಾರೆ, ಇಡೀ ಈ ಕರ್ನಾಟಕ ಕೈ ಜೋಡಿಸುತ್ತೆ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗುತ್ತೆ. ನೀವು ಮಠದ ಬಿಟ್ಟು ಹೊರಗೆ ಬಂದು ಕೆಲಸ ಮಾಡಿದ್ರೆ ಮಾತ್ರ ನೀವು ಗುರುಗಳಾಗಿರ್ತೀರ. ಇಲ್ಲದಿದ್ದರೆ ನೀವು ಸ್ವಂತಕ್ಕಾಗಿ ಬದುಕುವವರಾಗಿರ್ತೀರ. ನೀವು ಯಾವುದೇ ಕಾರಣಕ್ಕೂ ಈ ಮಠಕ್ಕೆ ಕೂಡೋಕ್ಕೆ ಮಠ ಹೇಳೋಕ್ಕೆ ಅಂತ ಯೋಗ್ಯತೆ ನಿಮ್ಗಿರೋದಿಲ್ಲ ಅಂತ ನಾನು ಹೇಳ್ತೀನಿ. ಮಠವು ಶರಣ ಸಂಕೇತವಲ್ಲ, ಪೀಠವು ಶರಣ ಸಂಕೇತವಲ್ಲ, ಕಾವ್ಯವು ಶರಣ ಸಂಕೇತವಲ್ಲ. ಶರಣ ಸಂಕೇತದಲ್ಲಿ ತಾವೆಲ್ಲರೂ ಕೆಲಸ ಮಾಡಬೇಕು. ಶರಣ ಸಂಕೇತದಲ್ಲಿ ಶರಣರ ವಿಚಾರಗಳು ಪ್ರಚಾರ ಮಾಡಬೇಕು. ಶರಣರ ಆಯ್ಕೆ ಮಂಟಪಗಳಿಗೆ ಉಳಿಸಬೇಕೆನ್ನೋದು ನನ್ನ ನೇರ ಆಗ್ರಹ ಮಠಾಧೀಶರಿಗೆ ಅಣ್ಣವರೇ. ಓಕೆ.